ಹಲೋ ಗೆಳೆಯರೆ, ನೀವು ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತದನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಲೈಕನ್ನು ಕೊಡಿ. ಬನ್ನಿ ವಿಡಿಯೋ ನೋಡೋಣ. ಬನ್ನಿ ಯೂಟ್ಯೂಬ್ ಗೆಳೆಯರೆ, ಈಗ ಬೆಳ್ಳಿ ದೀಪಗಳನ್ನು ಹಚ್ಚುವುದರಿಂದ ಯಾವ ದೇವರ ಮುಂದೆ ಈ ಬೆಳ್ಳಿ ದೀಪಗಳನ್ನು ಹಚ್ಚಿದಾಗ ಯಾವ ರೀತಿಯಾದ ಫಲವನ್ನು ಕೊಡ್ತವೆ ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮಹಾಗಣಪತಿ ದೇವರಿಗೆ ಈ ಒಂದು ಬೆಳ್ಳಿ ದೀಪವನ್ನು ಹಚ್ಚಿದಾಗ ಸರ್ವ ಕಾರ್ಯ ಸಿದ್ಧಿಯಾಗುತ್ತದೆ. ಶ್ರೀ ಸರಸ್ವತಿಗೆ ಹಚ್ಚಿದಾಗ ಅಜ್ಞಾನ ತೊಲಗಿ ದಿವ್ಯವಾದ ಜ್ಞಾನಶಕ್ತಿಯು ಬರುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಗೆ ಈ ಬೆಳ್ಳಿ ದೀಪವನ್ನು ಹಚ್ಚಿದಾಗ ದಾರಿದ್ರ್ಯ ನಿವಾರಣೆ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಶ್ರೀ ಸೂರ್ಯ ದೇವರಿಗೆ ಹಚ್ಚಿದಾಗ ಬಡತನ ನಿವಾರಣೆ, ಆರೋಗ್ಯ ಪ್ರಾಪ್ತಿ, ಶತ್ರು ನಿವಾರಣೆ, ತೇಜೋವಂತ ಆಗುತ್ತಾನೆ. ಚಂದ್ರ ದೇವರಿಗೆ ಕಾಂತಿವಂತನು, ತೇಜೋವಂತನೂ ಆಗುತ್ತಾನೆ. ಕುಜ ದೇವರಿಗೆ ಹಚ್ಚಿದಾಗ ಒಳಜಗಳ ಹಾಗೂ BP ಕಡಿಮೆಯಾಗುತ್ತದೆ. ಬುಧ ದೇವರಿಗೆ ಹಚ್ಚಿದಾಗ ಬಹಳ ಬುದ್ಧಿವಂತರು ಆಗುತ್ತಾರೆ. ಗುರುದೇವರಿಗೆ ಹಚ್ಚಿದಾಗ ಉದರ ರೋಗಗಳು, ಗ್ಯಾಸ್ಟ್ರಿಕ್ ನಿವಾರಣೆಯಾಗುತ್ತದೆ. ಶುಕ್ರ ದೇವರಿಗೆ ಹಚ್ಚಿದಾಗ ಸಿಹಿ ಮೂತ್ರ ರೋಗ ವಾಸಿಯಾಗುತ್ತದೆ. ಶನೇಶ್ವರ ದೇವರಿಗೆ ಹಚ್ಚಿದಾಗ ಗುಪ್ತ ರೋಗಗಳು ಹಾಗೂ ಕಷ್ಟಗಳು ನಿವಾರಣೆ ಆಗುತ್ತದೆ. ರಾಹು ದೇವರಿಗೆ ಹಚ್ಚಿದಾಗ ಮಂತ್ರಗಳು ಸಿದ್ಧಿಯಾಗುತ್ತವೆ. ಕೇತು ದೇವರಿಗೆ ಮೋಕ್ಷ ಪ್ರಾಪ್ತಿ ಹಾಗೂ ಗಂಗಾ ಸ್ನಾನ ಫಲ ಸಿಗುತ್ತದೆ. ಮೃತ್ಯುಂಜಯ ದೇವರಿಗೆ ಹಚ್ಚಿದಾಗ ಅಪಮೃತ್ಯು ನಿವಾರಣೆಯಾಗುತ್ತದೆ. ಭೈರವಿ ದೇವರಿಗೆ ಹಚ್ಚಿದಾಗ ಫಿಟ್ಸ್ ವಾಸಿಯಾಗುತ್ತದೆ. ಇದನ್ನು ಮಾಡಿದರೆ ಬಹಳ ಉತ್ತಮ. ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಫಿಟ್ಸ್ ಬರ್ತಾ ಇದೆ. ಅದರ ಸಲುವಾಗಿ ಭೈರವಿ ದೇವರಿಗೆ ಇದನ್ನು ಮಾಡುವುದು ಬಹಳ ಉತ್ತಮ. ದುರ್ಗಾದೇವಿಗೆ ಕಷ್ಟ ನಿವಾರಣೆ ಆಗುತ್ತದೆ. ಗಂಗಾದೇವಿಗೆ BP ಕಡಿಮೆಯಾಗಿ ಸಂತೋಷದಿಂದಿರುತ್ತಾರೆ. ಪಟ್ಟಾಭಿರಾಮ ದೇವರಿಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಇರುತ್ತಾರೆ. ತುಳಸಿ ದೇವರಿಗೆ ಸರ್ವಪಾಪ ನಿವಾರಣೆಯಾಗುತ್ತದೆ. ಶಿವಪಾರ್ವತಿ ದೇವರಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಸಿಗುತ್ತವೆ. ಲಕ್ಷ್ಮೀನಾರಾಯಣ ದೇವರಿಗೆ ಜೀವನ್ ಮುಕ್ತಿಯಾಗುತ್ತದೆ. ಈ ಎಲ್ಲ ಬೆಳ್ಳಿ ದೀಪ ಅವರ ಮುಂದೆ ಹಚ್ಚಿದಾಗ ಇವರು ಕೊಡುವಂತಹ ಫಲಗಳು.